ತೇರನ್ನ ಎಳೆದಿದ್ದಾರೆ ಅರ್ಜುನ್ ಸರ್ಜಾ ಮತ್ತು ಧ್ರುವ ಸರ್ಜಾ. ಇವತ್ತು ಮಧುಗಿರಿಗೆ ಹೋದ್ರು, ರಥೋತ್ಸವದಲ್ಲಿ ಭಾಗಿಯಾದ್ರು, ರಥವನ್ನ ಎಳೆದು ಪುನೀತರಾದ್ರು. ಆದರೆ ಫ್ಯಾನ್ಸ್ ಈ ಸಂದರ್ಭದಲ್ಲಿ ಅರ್ಜುನ್ ಸರ್ಜಾ, ಧ್ರುವ ಸರ್ಜಾ ಅವರನ್ನ ನೋಡಬೇಕು ಅಂತ ಮುಗಿಬಿದ್ದಿದ್ರು. ಹುಟ್ಟೂರು ಅಹೋಬಲ ನರಸಿಂಹಸ್ವಾಮಿ ದೇವರ ರಥ ಎಳೆಯೋ ಮೂಲಕವಾಗಿ ಭಾಗಿಯಾಗಿದ್ದಾರೆ. ಮಧುಗಿರಿಯ ಜಕ್ಕಿನಹಳ್ಳಿಯ ಅಹೋಬಲ ನರಸಿಂಹಸ್ವಾಮಿ ದೇವರು ಅವರ ಮನೆ ದೇವರಾಗಿದೆ. ಸರ್ಜಾ ಕುಟುಂಬದ ಮನೆ ದೇವರ ಪೂಜೆಗೆ ಇವತ್ತು ಅವರು ಭಾಗಿಯಾದರು. ಅರ್ಜುನ್ ಸರ್ಜಾ, ಧ್ರುವ ಸರ್ಜಾ ಅವರನ್ನ ನೋಡೋದಕ್ಕೆ ಈ ಸಂದರ್ಭದಲ್ಲಿ ಫ್ಯಾನ್ಸ್ ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ನೆರೆದಿದ್ರು. ಫ್ಯಾನ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರಂತೂ ಹರಸಾಹಸವನ್ನೇ ಪಟ್ಟರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಹೇಗಿತ್ತು ರಥೋತ್ಸವ ಮತ್ತು ಫ್ಯಾನ್ಸ್ ದೊಡ್ಡ ಸಂಖ್ಯೆಯಲ್ಲೇ ನೆರೆದಿದ್ರು, ಅಂದ್ರೆ ಅವ್ರಿಗೆಲ್ರಿಗೂ ಗೊತ್ತಿತ್ತಾ ಅವ್ರು ಅಲ್ಲಿಗೆ ಬರ್ತಾರೆ ಅಂತ? ಎಸ್ ದಿವ್ಯ ಜ್ಯೋತಿ, ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜಕ್ಕೇನಹಳ್ಳಿ ಗ್ರಾಮ ಅನ್ನುವಂಥದ್ದು ಧ್ರುವ ಸರ್ಜಾ ಮತ್ತು ಅರ್ಜುನ್ ಸರ್ಜಾ ಅವರ ಹುಟ್ಟೂರಾಗಿರುವಂಥದ್ದು. ಅಂದ್ರೆ ಅರ್ಜುನ್ ಸರ್ಜಾ ಅವರ ತಂದೆಯವರು ಶಕ್ತಿ ಪ್ರಸಾದ್ ಅವರು ಕೂಡ ಈ ಒಂದು ಊರಿನಲ್ಲಿ ಹುಟ್ಟಿದ್ದು. ಹಾಗಾಗಿ ಇಲ್ಲಿ ಅವರ ಒಂದು ಮನೆ ಇದೆ, ತೋಟ ಇದೆ, ಎಲ್ಲವೂ ಇದೆ. ಹಾಗಾಗಿ ಪ್ರತಿ ವರ್ಷ ಈ ಜಕ್ಕೇನಹಳ್ಳಿ ಗ್ರಾಮದಲ್ಲಿ ನಡೆಯುವಂತಹ ಅಹೋಬಲ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ರಥೋತ್ಸವಕ್ಕೆ ಇವರು ಬರುವಂತದ್ದು ವಾಡಿಕೆ. ಜೊತೆಗೆ ರಥೋತ್ಸವದಲ್ಲಿ ತೇರನ್ನು ಎಳುವುದರ ಮೂಲಕ ದೇವರ ಸೇವೆಯನ್ನು ಕೂಡ ಇವರು ಸಲ್ಲಿಸುತ್ತಾ ಬಂದಿರುವಂತದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ದೇವಸ್ಥಾನ ಕಳೆದ ಒಂದು 20 ವರ್ಷದ ಹಿಂದೆ ಶಿಥಿಲಗೊಂಡಿತ್ತು. ಅವರ ಅಂದ್ರೆ ಅರ್ಜುನ್ ಸರ್ಜಾ ಅವರ ತಾಯಿಯೇ ಇದನ್ನ ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟವರು. ಸೊ ಹಾಗಾಗಿ ಅಲ್ಲಿಂದ ನಿರಂತರವಾಗಿ ಇವರು ಈ ಒಂದು ಜಾತ್ರೆ ಉತ್ಸವಕ್ಕೆ ಪ್ರತಿ ಎಲ್ಲಿ ಇದ್ದು ಕೂಡ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಬಂದು ಕೃತಾರ್ಥರಾಗ್ತಾರೆ. ವಿಶೇಷ ಪೂಜೆ ಸಲ್ಲಿಸಿ ಕೃತಾರ್ಥರಾಗುವಂತದ್ದು. ಇವತ್ತು ಕೂಡ ಅದೇ ರೀತಿ ಅರ್ಜುನ್ ಸರ್ಜಾ ಮತ್ತು ಧ್ರುವ ಸರ್ಜಾ ಇಬ್ರು ಕೂಡ ತಮ್ಮ ಕುಟುಂಬ ಸಮೇತರಾಗಿ ಬಂದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡಿರುವಂತದ್ದು. ಅದರ ಜೊತೆಗೆ ಸಹಜವಾಗಿ ಈ ಒಂದು ಟೈಮಲ್ಲಿ ಅಂದ್ರೆ ರಥೋತ್ಸವದ ಸಂದರ್ಭದಲ್ಲಿ ಸರ್ಜಾ ಕುಟುಂಬ ಬಂದೇ ಬರುತ್ತೆ ಎನ್ನುವಂತ ಮಾಹಿತಿ ಅವರ ಫ್ಯಾನ್ಸ್ ಗಳಿಗೆ ಗೊತ್ತೇ ಇರುತ್ತೆ. ಹಾಗಾಗಿ ಸಹಸ್ರೋಪಾದಿಯಲ್ಲಿ ಜನರು ಸೇರಿದ್ರು, ಅವರ ಅಭಿಮಾನಿಗಳು ಸೇರಿದ್ರು. ಅವರನ್ನ ಕಂಟ್ರೋಲ್ ಮಾಡೋದು ಕೂಡ ಪೊಲೀಸರಿಗೆ ಹರಸಾಹಸ ಆಯಿತು. ಪೊಲೀಸರು ಲಘುವಾಗಿ ಲಾಠಿ ಮಾಡುವ ಮೂಲಕ ಅಭಿಮಾನಿಗಳನ್ನು ನಿಯಂತ್ರಿಸಿದ್ರು. ದಿವ್ಯಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.